ಇವತ್ತು ಮಕರ ಸಂಕ್ರಾಂತಿ ಜೊತೆಗೆ ಗವಿಗಂಗಾಧರೇಶ್ವರನಿಗೆ ಸೂರ್ಯ ರಶ್ಮಿ ಸ್ಪರ್ಶಿಸುವಂತಹ ಸುಂದರ ಕ್ಷಣ. ಈ ಒಂದು ವಿಸ್ಮಯವನ್ನ ಕಣ್ಣು ತುಂಬಿಕೊಳ್ಳೋದಕ್ಕೆ ಜೊತೆಗೆ ಇದೇ ಸಂದರ್ಭದಲ್ಲಿ ವಿಶೇಷ ಪೂಜೆಯಲ್ಲಿ ಭಾಗಿಯಾಗೋದಕ್ಕೆ ದರ್ಶನ ಮಾಡೋದಕ್ಕೆ ಅನೇಕರು ಕೌತುಕ ಹೊಂದಿದ್ದಾರೆ. ಐತಿಹಾಸಿಕ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆಗಳನ್ನು ಇವತ್ತು ನೆರವೇರಿಸಲಾಗ್ತಾ ಇದೆ. ಇವತ್ತು ಸಂಜೆ ದೇಗುಲದ ಶಿವಲಿಂಗಕ್ಕೆ ಸೂರ್ಯನ ರಶ್ಮಿಗಳು ಸ್ಪರ್ಶವಾಗುತ್ತೆ. ಬೆಂಗಳೂರಿನ ಗವಿಪುರಂನಲ್ಲಿ ಇರುವಂತಹ ಗವಿಗಂಗಾಧರೇಶ್ವರ ದೇವಾಲಯಕ್ಕೆ ಭಕ್ತ ಸಾಗರ ಹರಿದು ಬರ್ತಾ ಇದೆ. ಅಪಾರ ಪ್ರಮಾಣದಲ್ಲಿ ಭಕ್ತರ ಸಂಖ್ಯೆ ಹರಿದು ಬರ್ತಾ ಇದೆ. ಇದೇ ವೇಳೆ ದೇವಾಲಯದ ಆಡಳಿತ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ಮಧ್ಯಾಹ್ನ 12 ಗಂಟೆವರೆಗೆ ಈಗ ದರ್ಶನಕ್ಕೆ ಅವಕಾಶ ಇರುತ್ತೆ. ಅದಾದ ನಂತರ ಸಂಜೆ 5 ಗಂಟೆ 2 ನಿಮಿಷಕ್ಕೆ ಶಿವಲಿಂಗಕ್ಕೆ ಸೂರ್ಯನ ರಶ್ಮಿಗಳು ಸ್ಪರ್ಶವಾಗುತ್ತೆ. ದೇವಸ್ಥಾನದಲ್ಲಿ ಸೂರ್ಯನ ರಶ್ಮಿಗಳನ್ನು ಕಣ್ತುಂಬಿಕೊಳ್ಳೋದಕ್ಕೆ ಭಕ್ತರು ಕಾತುರರಾಗಿದ್ದಾರೆ. ಮಧ್ಯಾಹ್ನ 12 ಗಂಟೆ 30 ನಿಮಿಷದವರೆಗೆ ದೇವರ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗ್ತಾ ಇದೆ. ಅದಾದ ಬಳಿಕ ಸೂರ್ಯ ರಶ್ಮಿ ಆಗಮನಕ್ಕೆ ದೇಗುಲವನ್ನು ಸ್ವಚ್ಛಗೊಳಿಸಲಾಗುತ್ತೆ. ಸೂರ್ಯಾಭಿಷೇಕ ಬಳಿಕ ಮತ್ತೆ ದರ್ಶನ ಪಡೆಯೋದಕ್ಕೆ ಭಕ್ತರಿಗೆ ಅವಕಾಶವನ್ನು ಮಾಡಿಕೊಡಲಾಗುತ್ತೆ. ಹೀಗಾಗಿ ಸಾಕಷ್ಟು ರೀತಿ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಈಗಾಗಲೇ LED ಪರದೆಗಳನ್ನು ಕೂಡ ಅಳವಡಿಕೆ ಮಾಡಲಾಗಿದೆ. ಜೊತೆಗೆ ಬರುವಂತಹ ಭಕ್ತರಿಗೆ ಸರತಿ ಸಾಲಿನಲ್ಲಿ ಒಳಗಡೆ ಬಂದು ದರ್ಶನ ಪಡ್ಕೊಳ್ಳೋದಕ್ಕೆ ಜೊತೆಗೆ ಯಾವುದೇ ನೂಕುನುಗ್ಗಲು ಉಂಟಾಗದಂತೆ ಸ್ಥಳದಲ್ಲಿ ಈಗಾಗಲೇ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೂಡ ಕೈಗೊಳ್ಳಲಾಗಿದೆ. ಯಾಕಂದರೆ ಮಕರ ಸಂಕ್ರಾಂತಿಯ ಹಬ್ಬದಂದು ಗವಿಗಂಗಾಧರೇಶ್ವರ ದೇಗುಲಕ್ಕೆ ಭಕ್ತ ಸಾಗರವೇ ಹರಿದು ಬರುತ್ತೆ. ಹೀಗಾಗಿ ಎಲ್ಲ ರೀತಿಯ ವ್ಯವಸ್ಥೆ ಕೂಡ ಮಾಡಿಕೊಳ್ಳಲಾಗಿದೆ. ಜೊತೆಗೆ ಆ ಒಂದು ಸೂರ್ಯ ರಶ್ಮಿ ಸ್ಪರ್ಶಿಸುವಂತಹ ಸಂದರ್ಭದಲ್ಲಿ ಎಲ್ರಿಗೂ ಕೂಡ ದರ್ಶನಕ್ಕೆ ಅವಕಾಶ ಸಿಗೋದಿಲ್ಲ ದೇವಾಲಯದ ಒಳಗೆ. ಹೀಗಾಗಿ ಹೊರಗಡೆ LED ಪರದೆಗಳನ್ನು ಕೂಡ ಅಳವಡಿಕೆ ಮಾಡಲಾಗಿದೆ. ಆ ಮೂಲಕವಾಗಿ ಸೂರ್ಯನ ರಶ್ಮಿ ಸ್ಪರ್ಶಿಸುವಂತಹ ಆ ಒಂದು ಮನಮೋಹಕ ದೃಶ್ಯವನ್ನು ಕಣ್ತುಂಬಿಕೊಂಡು ಭಕ್ತರು ಪೂಜೆಯನ್ನು ಸಲ್ಲಿಸೋದಕ್ಕೆ ಜೊತೆಗೆ ದೇವರ ಒಂದು ಆಶೀರ್ವಾದವನ್ನು ಪಡೆದುಕೊಳ್ಳೋದಕ್ಕೆ ಅಂತ ಅವಕಾಶ ಕಲ್ಪಿಸಿಕೊಡಲಾಗ್ತಾ ಇದೆ. ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ಇವತ್ತು ಬೆಳಗಿನ ಜಾವದಿಂದಲೇ ಭಕ್ತರು ಭಾರಿ ಸಂಖ್ಯೆಯಲ್ಲಿ ಆಗಮಿಸ್ತಾ ಇದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಭಕ್ತರು ಆಗಮಿಸ್ತಾ ಇದ್ದಾರೆ. ಜೊತೆಗೆ ಗವಿಗಂಗಾಧರೇಶ್ವರ ದೇಗುಲದಲ್ಲೂ ಕೂಡ ವಿಶೇಷ ಪೂಜೆಗಳನ್ನು ಇವತ್ತು ನೆರವೇರಿಸಲಾಗ್ತಾ ಇದೆ. ಕ್ರಾಂತಿಯ ದಕ್ಷಿಣ ಪಥದಿಂದ ಉತ್ತರ ಪಥಕ್ಕೆ ಹೋಗುವಂಥ ಸೂರ್ಯ ಭಗವಂತ ಇವತ್ತು ಸಾಯಂಕಾಲ ಅಸ್ತಮಾನಕ್ಕೆ ಮುಂಚೆ ಸ್ವಾಮಿಯನ್ನು ದರ್ಶನ ಮಾಡಿ ಸ್ವಾಮಿಯನ್ನು ಪೂಜೆ ಮಾಡಿ ದಕ್ಷಿಣಾಯಣದ ಫಲವನ್ನೆಲ್ಲ ಉತ್ತರಾಯಣಕ್ಕೆ ವಿಶೇಷವಾಗಿ ಫಲವನ್ನು ನೀಡುವಂಥ ಶುಭ ದಿನ ಇವತ್ತು ಈ ಸಂಕ್ರಾಂತಿಯ ದಿನ. ದಕ್ಷಿಣಾಯಣ ಪರ್ವದಿಂದ ಉತ್ತರಾಯಣ ಸೂರ್ಯ ಭಗವಂತ ಹೋಗೋದ್ರಿಂದ ಇವತ್ತು ಎಲ್ಲ ದೇವಸ್ಥಾನದಲ್ಲಿ ಆ ಶಿವನ ಪೂಜೆ ಬಹಳ ವಿಶೇಷವಾಗಿರುತ್ತೆ. ಇಂತಹ ಶುಭ ಸಂದರ್ಭ ಶ್ರೀ ಪ್ರಸನ್ನ ಪಾರ್ವತಿ ಸಮೇತ ಗವಿಗಂಗಾಧರೇಶ್ವರ ನೋಡಿ. ಗವಿಗಂಗಾಧರೇಶ್ವರ ಸ್ವಾಮಿ ಈ ಹೊರಗಡೆ ಭಾಗದಿಂದ 132 ಅಡಿ ಒಳಗಡೆ ಇರುವಂಥ ಗವಿಯಲ್ಲಿ ಸ್ವಾಮಿ ಇದ್ದಾನೆ. ಸೂರ್ಯಲೋಕದಿಂದ ಬಂದಂತಹ ಸೂರ್ಯ ಭಗವಂತ ಆ 132 ಅಡಿ ಒಳಗಡೆ ಗವಿ ಒಳಗಡೆ ಪ್ರವೇಶ ಮಾಡಿ ಆ ಶಿವನನ್ನು ಪೂಜೆ
ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಗಣೇಶ್ ಹೆಗಡೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಣೇಶ್, ಇವತ್ತು ಗವಿ ಗಂಗಾಧರೇಶ್ವರದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ದರ್ಶನ ಪಡೆದುಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ವರ್ಷದ ಮೊದಲ ಹಬ್ಬದ ಸಂಭ್ರಮದಲ್ಲಿ ಗವಿ ಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಸಕಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ಏನೆಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ, ಭಕ್ತರ ಸಂಭ್ರಮ ಯಾವ ರೀತಿಯಾಗಿ ಕಂಡು ಬರ್ತಾ ಇದೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಗಣೇಶ್ ಮತ್ತೆ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಣೇಶ್, ವರ್ಷದ ಮೊದಲ ಹಬ್ಬದ ಸಂಭ್ರಮ, ಇದೇ ಸಂದರ್ಭದಲ್ಲಿ ಗವಿ ಗಂಗಾಧರೇಶ್ವರನ ದರ್ಶನ ಪಡೆದುಕೊಳ್ಳೋದಕ್ಕೆ ಭಕ್ತ ಸಾಗರ ಹರಿದು ಬರ್ತಾ ಇದೆ. ಏನೆಲ್ಲ ಒಂದು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡಿದ್ದಾರೆ, ಯಾವ ರೀತಿ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಖಂಡಿತವಾಗಲೂ ಸಂತೋಷ್. ಇವತ್ತು ಗವಿಗಂಗಾಧರೇಶ್ವರ ದೇವಸ್ಥಾನ ಗವಿಪುರದಲ್ಲಿರುವಂತಹ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ವಿಶೇಷವಾದಂತಹ ಪೂಜೆ ಪುನಸ್ಕಾರಗಳು, ಧಾರ್ಮಿಕ ವಿಧಿವಿಧಾನಗಳು, ಕಾರ್ಯಕ್ರಮ ಕೂಡ ಜರುಗ್ತಾ ಇರುವಂಥದ್ದು. ಅಂದಹಾಗೆ ಇಲ್ಲಿನ ದೇವಸ್ಥಾನದ ಆಡಳಿತ ಮಂಡಳಿ ಹಾಗೂ ಮುಜರಾಯಿ ಇಲಾಖೆಯಿಂದ ಸಾಕಷ್ಟು ಅಂದರೆ ಬರ್ತಾ ಇರುವಂತಹ ಸಾವಿರಾರು ಸಂಖ್ಯೆಯಲ್ಲಿ, ಲಕ್ಷಾಂತರ ಸಂಖ್ಯೆಯಲ್ಲಿ ಬರ್ತಾ ಇರುವಂತಹ ಭಕ್ತರು, ಸಾರ್ವಜನಿಕರು ಒಂದು ರೀತಿಯಲ್ಲಿ ದರ್ಶನಕ್ಕೆ ವ್ಯವಸ್ಥೆ ಮಾಡ್ತಿದ್ದಾರೆ. ಇಲ್ಲಿನ ಆಡಳಿತ ಮಂಡಳಿಯು ಕೂಡ ಒಂದು ರೀತಿಯಲ್ಲಿ ಕ್ಯೂದಲ್ಲಿ ಹೋಗಲಿಕ್ಕೆ ಬ್ಯಾರಿಕೇಡ್ಗಳನ್ನು ಹಾಕಿರುವಂಥದ್ದು, ಹಾಗೇನೆ ಒಂದು ರೀತಿಯಲ್ಲಿ ಗರ್ಭಗುಡಿ ಒಳಗಡೆ ಹೋಗ್ಲಿಕ್ಕೆ ಕೂಡ ಸಾಕಷ್ಟು ಸರದಿ ಸಾಲಿನಲ್ಲಿ ಭಕ್ತರು ಹೋಗ್ಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರೋದನ್ನು ನಾವು ದೃಶ್ಯಾವಳಿಯಲ್ಲಿ ಕೂಡ ನೋಡ್ತಾ ಇದ್ದೇವೆ. ಇನ್ನು 1 ಗಂಟೆಗಳ ಒಳಗಡೆ 1 ಗಂಟೆವರೆಗೆ ಅಂತಂದ್ರೆ 12ರಿಂದ 12:30ವರೆಗೆ ಶಿವನ ದರ್ಶನವನ್ನು ಮಾಡಲಿಕ್ಕೆ ಸಾರ್ವಜನಿಕರಿಗೆ, ಭಕ್ತರಿಗೆ ಅವಕಾಶವನ್ನು ಮಾಡಿಕೊಟ್ಟಿರುವಂಥದ್ದು. ಅದಾದ ಬಳಿಕ ಸಂಜೆ 5 ಗಂಟೆ 2 ನಿಮಿಷಕ್ಕೆ ಏನು ಸೂರ್ಯನ ರಶ್ಮಿ ಪ್ರವೇಶವಾಗುತ್ತೆ, 2 ನಿಮಿಷಗಳ ಕಾಲ ಗರ್ಭಗುಡಿಗೆ ಸೂರ್ಯನ ಕಿರಣ ಬಂದು ಕಾಣಿಸ್ಕೊಳ್ಳುವಂಥದ್ದು. ಹಾಗಾಗಿ ಆ ಒಂದು ಸಂದರ್ಭದಲ್ಲಿ ಒಂದು ರೀತಿಯಲ್ಲಿ ಆ ಒಂದು ಸಂದರ್ಭಕ್ಕೂ ಮುಂಚಿತವಾಗಿ ಈ ದೇಗುಲವನ್ನು ಸ್ವಚ್ಛಗೊಳಿಸುವಂಥದ್ದು, ಶುಚಿಗೊಳಿಸುವಂಥದ್ದು, ಹಾಗೇನೆ ಒಂದು ರೀತಿಯಲ್ಲಿ ಆ ಒಂದು ಸಂದರ್ಭಕ್ಕಾಗಿ ಮಧ್ಯಾಹ್ನ 12:30ಗಳ ನಂತರ ಒಂದು ರೀತಿಯಲ್ಲಿ ದೇವಸ್ಥಾನವನ್ನು ಕ್ಲೋಸ್ ಮಾಡುವಂತಹ ಪ್ರಕ್ರಿಯೆಗಳಾಗುತ್ತೆ. ಸಂಜೆ 5 ಗಂಟೆ ಒಳಗಡೆ ವಿಶೇಷವಾದಂತಹ ಪೂಜೆ ಪುನಸ್ಕಾರಗಳು ಕೂಡ ನಡೆಯುವಂಥದ್ದು. ಈಗ ಬೆಳಗ್ಗೆಯಿಂದಲೂ ಕೂಡ ಬೆಳಗ್ಗೆ 5 ಗಂಟೆಗೆ ಏನು ಈ ಒಂದು ಪೂಜೆಗಳಾಯಿತು. ಧನುರ್ಮಾಸದ ಕೊನೆಯ ಪೂಜೆಯನ್ನು ಏನು ಬೆಳಗ್ಗೆ 5 ಗಂಟೆಗೆ ನೆರವೇರಿತು. 6 ಗಂಟೆಯಿಂದ ಒಂದು ರೀತಿಯಲ್ಲಿ ಭಕ್ತರಿಗೆ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡಲಾಯಿತು. ಹಾಗಾಗಿ ಇನ್ನೂ 1 ಗಂಟೆಗಳ ಕಾಲ ವಿಶೇಷ ಪೂಜೆ ಪುನಸ್ಕಾರಗಳು ಕೂಡ ನಡೆಯುವಂಥದ್ದು. ಒಟ್ಟಾರೆ ಏನಂತಂದರೆ ಬೆಳಗ್ಗೆಯಿಂದಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ದರ್ಶನಕ್ಕೆ ವಿಶೇಷವಾದಂತಹ ಅವಕಾಶಗಳನ್ನು, ವ್ಯವಸ್ಥೆಗಳನ್ನು ಇಲ್ಲಿನ ಆಡಳಿತ ಮಂಡಳಿ ಮಾಡಿರುವಂಥದ್ದು. ಇನ್ನು ನಾನು ಇಲ್ಲಿನ ಪ್ರಧಾನ ಅರ್ಚಕರು ನಮ್ಮ ಜೊತೆಗಿದ್ದಾರೆ, ಸೋಮಸುಂದರ ದೀಕ್ಷಿತ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಅವ್ರನ್ನೂ ಕೂಡ ನಾನು ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಯಾವ್ಯಾವ ರೀತಿ ಧಾರ್ಮಿಕ ವಿಧಿವಿಧಾನಗಳು, ಕಾರ್ಯಕ್ರಮಗಳು, ಪೂಜೆ ಪುನಸ್ಕಾರ ನೆರವೇರ್ತಾ ಇದೆ, ಸಂಜೆ ಏನೇನು ವಿಶೇಷತೆಗಳಿರುತ್ತೆ, ಅಲ್ಲದೆ ಸೂರ್ಯರಶ್ಮಿ ಕಿರಣಗಳೇನು ಪ್ರಕಾಶ ನಂತರ ಇವರು ಒಂದು ದೀಕ್ಷಿತರು ಒಂದು ಭವಿಷ್ಯವನ್ನು ಕೂಡ ನುಡಿಯಲಿದ್ದಾರೆ. ಅಂತಂದರೆ ಇವತ್ತಿನ ಪ್ರಕ್ರಿಯೆಗಳು ಹೇಗಾಯಿತು, ಹೇಗಾಗ್ತಾ ಇದೆ ಅನ್ನುವಂಥದ್ದು, ಅದ್ರ ಬಗ್ಗೆ ನಂತರದ ಹೇಳಿಕೆಗಳನ್ನು ಕೂಡ ಅವ್ರು ನೀಡಲಿದ್ದಾರೆ. ಎಷ್ಟು ಒಳ್ಳೆಯದಾಗುತ್ತೆ, ಎಷ್ಟು ಇದು ಒಂದು ರೀತಿಯಲ್ಲಿ ಕೆಡಕಾಗ್ಬೋದು ಅಥವಾ ಅವಘಡಗಳು ಏನಾಗ್ಬೋದು ಅನ್ನೋ ಮುನ್ಸೂಚನೆಯನ್ನು ದೀಕ್ಷಿತರು ಸ್ವತಃ ಆ ಒಂದು ಪ್ರಸಂಗ ಅಥವಾ ಘಟನೆಗಳು ನಡೆದ ಬಳಿಕ ಒಂದು ಭವಿಷ್ಯವನ್ನು ನೋಡಲಿದ್ದಾರೆ. ಹಾಗಾಗಿ ಅದಕ್ಕಿಂತ ಮುಂಚೆ ಯಾವ ರೀತಿ ಕಾರ್ಯಕ್ರಮಗಳಾಗಿದೆ ಅನ್ನೋದ್ರ ಬಗ್ಗೆ ಸ್ವತಃ ನಾನು ಸೋಮಸುಂದರ್ ದೀಕ್ಷಿತ್ ಅವ್ರನ್ನು ಕೂಡ ಮಾತನಾಡ್ತೀನಿ. ಗುರುಜಿ, ಈಗ ಇವತ್ತು ಬೆಳಗ್ಗೆಯಿಂದಲೂ ಕೂಡ ಪೂಜೆ ಪುನಸ್ಕಾರಗಳಾಗ್ತಾ ಇದೆ. ಇದು 30 ದಿನಗಳಿಂದ ಧನುರ್ಮಾಸದ ವಿಶೇಷವಾದ ಪೂಜೆ ಸ್ವಾಮಿಗಾಗಿದೆ. ವಿಶೇಷವಾಗಿ ಅಭಿಷೇಕ ಅಲಂಕಾರ ಎಲ್ಲ ಮುಗಿದಿದೆ. ಈಗ ಮಧ್ಯಾಹ್ನ 1 ಗಂಟೆವರೆಗೂ ಎಲ್ಲ ಭಕ್ತರಿಗೆ ದರ್ಶನದ ವ್ಯವಸ್ಥೆಯನ್ನು ಮಾಡಿದ್ದೀವಿ.
ತದನಂತರ ನಾವು ದೇವಸ್ಥಾನ ಎಲ್ಲ ಶುದ್ಧಿ ಮಾಡಿಕೊಂಡು ಸಾಯಂಕಾಲ ಸೂರ್ಯನ ಬರುವಿಕೆಗಾಗಿ ಕಾಯ್ತಾ ಇರ್ತೀವಿ. 4:35 ಸೂರ್ಯದ್ವಾರದಿಂದ ಹೊರಟಂತಹ ಸೂರ್ಯ ಸ್ವಾಮಿ ಹತ್ರ ಬರೋಷ್ಟೊತ್ತಿಗೆ 5:02 ಆಗುತ್ತೆ. ಆ 2 ನಿಮಿಷಗಳ ಕಾಲ ಸೂರ್ಯನ ಪೂಜೆ ಆದ ನಂತರ ಸ್ವಾಮಿಗೆ ಕ್ಷೀರಾಭಿಷೇಕ ಮಾಡಿ ಆಮೇಲೆ ಎಲ್ಲ ಭಕ್ತರಿಗೂ ದರ್ಶನದ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಹೊರಗಡೆ ನಾವು ದೊಡ್ಡದಾಗಿ ಪೆಂಡಾಲ್ ಹಾಕಿ ಅಲ್ಲೊಂದು LED TV ಕಟ್ಟಿ ಎಲ್ಲರಿಗೂ ಹೊರಗಡೆ ಸ್ವಾಮಿ ಸೂರ್ಯ ಪೂಜೆಯ ದರ್ಶನವನ್ನು ಮಾಡಿಸ್ತೀವಿ. ತದನಂತರ ದೇವರ ದರ್ಶನ ಅಭಿಷೇಕ ಅಲಂಕಾರಗಳಾದ ನಂತರ ಎಲ್ಲರಿಗೂ ಸರತಿ ಸಾಲಿನಲ್ಲಿ ಒಳಗಡೆ ಬಿಟ್ಟು ಸ್ವಾಮಿಯ ದರ್ಶನದ ವ್ಯವಸ್ಥೆಯನ್ನು ಕೂಡ ಏರ್ಪಾಡು ಮಾಡಿದ್ದೀವಿ. ಕಳೆದ 2 ವರ್ಷಗಳಿಂದ ಸೂರ್ಯರಶ್ಮಿ ಪ್ರವೇಶ ಸಂದರ್ಭದಲ್ಲಿ ಸಾಕಷ್ಟು ಮೋಡ ಕವಿದ ವಾತಾವರಣಗಳಿತ್ತು. ಈ ಬಾರಿ ಹೇಗಿದೆ ಅಂತಂದರೆ ಆ ಒಂದು ನಿಮ್ಮ ಭವಿಷ್ಯವೇ ಈ ವರ್ಷದ ಶುಭ ಅಶುಭದ ಬಗ್ಗೆ ನಿರ್ಧಾರ ಆಗುತ್ತೆ ಅನ್ನುವಂಥದ್ದು. ಹೋದ ವರ್ಷ ವೈಪರೀತ್ಯ ಪ್ರಕೃತಿಯ ವೈಪರೀತ್ಯದಿಂದ ಸ್ವಾಮಿ ಪೂಜೆ ಆಗಲಿಲ್ಲ. ಬಟ್ ಸ್ವಾಮಿ ಬಂದರು, ಅವ್ರು ಪೂಜೆ ಮಾಡಿದ್ರು, ಅವ್ರ ಪಾಠ ಉತ್ತರಾಯಣಕ್ಕೆ ಪ್ರವೇಶ ಮಾಡಿದ್ರು. ಆ ದರ್ಶನ ಭಾಗ್ಯ ನಮ್ಗೆ ಯಾರಿಗೂ ಸಿಕ್ಕಿರಲಿಲ್ಲ. ಈ ವರ್ಷ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿದ್ದೀವಿ. ಹೋದ ವರ್ಷದಾಗೆ ಯಾವ ರೀತಿ ತೊಂದರೆ ಆಗದಿರಂಗೆ ಸ್ವಾಮಿ ಸೂರ್ಯ ಭಗವಂತ ಪೂಜೆ ಮಾಡಿ ಎಲ್ಲರಿಗೂ ಕಣ್ಮನವನ್ನು ತಳಿಸಿ ತದನಂತರ ಏನು ಸ್ವಾಮಿಯ ಅನುಗ್ರಹ ಮಾಡ್ತಾನೆ ಅದನ್ನು ವಿಶಾಲವಾಗಿ ಪಬ್ಲಿಕ್ಗೆ ಹೇಳೋಕ್ಕೆ ಅನುಕೂಲ ಆಗುತ್ತೆ. ಒಟ್ಟಾರೆ ಇವತ್ತು ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಸಕಲ ಸಿದ್ಧತೆಗಳು ಪೂಜೆ ಪುನಸ್ಕಾರಗಳು ಆಗಿರುವಂಥದ್ದು. ಸೂರ್ಯ ರಶ್ಮಿ ಪ್ರಖರತೆ ಮಧ್ಯಾಹ್ನ ಅದು ಸಂಜೆ 5:02 ಅಥವಾ 5 ಗಂಟೆಯಿಂದ 5:02 ಒಂದು ಸಮಯ ಇರುವಂಥದ್ದು. ಆ ಸಮಯದಲ್ಲಿ ಯಾರು ಭಕ್ತಾದಿಗಳ ದರ್ಶನವನ್ನು ಮಾಡ್ತಾರೆ ಅದನ್ನು ಕಣ್ತುಂಬಿ ನೋಡ್ಕೊಳ್ತಾರೆ ಅವರೆಲ್ಲೂ ಕೂಡ ಎಲ್ಲರಿಗೂ ಕೂಡ ದೈವ ಪ್ರಾಪ್ತಿ ಆಗುತ್ತೆ, ಶುಭವನ್ನು ಶಿವನಿಂದ ಆಶೀರ್ವಾದ ಸಿಗುತ್ತೆ ಅನ್ನುವಂತಹ ಪ್ರತೀತಿ ನಂಬಿಕೆ ಜನರಲ್ಲಿ ಇರುವಂಥದ್ದು. ಸಂತೋಷ್, ಧನ್ಯವಾದಗಳು ಗಣೇಶ್ ನಿಮ್ಮೆಲ್ಲ ಮಾಹಿತಿಗೆ. Gracias.